ಇವತ್ ಸಂಜೆ ನಮ್ ವಟಾರದಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ. ಅದಕ್ಕೂ ಮುಂಚೆ ಗೇಮ್ಸ್ ಮತ್ತೆ ಟ್ಯಾಲೆಂಟ್ ಶೋ ಇರುತ್ತೆ. ನೀವೆಲ್ರೂ ತಪ್ಪದೆ ಭಾಗವಹಿಸ್ಬೇಕು, ಓಕೆನಾ? ಟ್ಯಾಲೆಂಟ್ ಗೇಮ್ ಅಂದ್ರೆ ಫಿಲಂ ಹಾಡು ಹಾಡ್ಬೋದಾ ಆರಾಧನಾ? ಯಾವ ಸಾಂಗ್ ಬೇಕಿದ್ರು ಹಾಡಿ ಅಕ್ಕ. ಎಲ್ರು ಹತ್ತಿ ರೆಡಿ ಮಾಡ್ಕೊಳ್ಳಿ ಕಿವಿಗಿಟ್ಕೊಳಕ್ಕೆ. ಯಾಕ್ರಿ, ನಾನು ಅಷ್ಟೊಂದ್ ಕೆಟ್ಟದಾಗ ಹಾಡ್ತೀನಾ? ಹಾಗೇನಿಲ್ಲ, ನೀವು ಚೆನ್ನಾಗೇ ಹಾಡ್ತೀರಾ. ನೀವು ಹಾಡೋದ್ನ ಕೇಳಿಸ್ಕೊಳ್ಳೋ ಇವ್ರ ಕಿವಿಗಳಿಗೆ ಆ ಸಾಮರ್ಥ್ಯ ಇಲ್ಲ ಅಂದೆ. ಬೇಕಿದ್ರೆ ಭಜನೆ ಆಡೋರು ಭಜನೆ ಆಡ್ಬೋದು, ಇಲ್ಲ ಅಂದ್ರೆ ನಮ್ ಜೊತೆ ಸೇರ್ಕೊಂಡು ಗಣೇಶನ್ ಮುಂದೆ ಸ್ಟೆಪ್ ಹಾಕ್ಬೋದು. ಒಟ್ನಲ್ಲಿ ಗಣೇಶನ್ಗೆ ನಮ್ ಏರಿಯಾಗ್ ಬಂದಿದೀನಿ ಅಂತ ಖುಷಿ ಆಗ್ಬಿಡ್ಬೇಕು. ಅದೇ ಖುಷಿಲಿ ನಮ್ ಏರಿಯಾದವ್ರನ್ನೆಲ್ಲ ಹಾರ್ಸೋಗ್ಬೇಕು. ಆರಾಧನವ್ರೆ, ನಾನ್ ಹೇಳಿದ್ದು ಗಣೇಶನ್ ವಿಸರ್ಜನೆ ಟೈಮಲ್ಲಿ ಸ್ಟೆಪ್ ಹಾಕೋಣ ಅಂತ, ಇವಾಗಲ್ಲ. ರಾಜು, ಏನಾಯ್ತು ನಿನ್ಗೆ? ಅಜ್ಜಿ ಅಜ್ಜಿ ಸುಸ್ತಾಗಲ್ವಾ? ಏನಾಯ್ತು? ಯಾಕೆ ಇಷ್ಟೊಂದು ಖುಷಿ ಆಗಿದ್ದೀರಾ? ಏನಪ್ಪಾ, ಲಾಟ್ರಿ ಗಟ್ರಿ ಅನ್ನೋದು ಹೊಡಿತಾ? ಇದು ಒಂಥರ ಲಾಟ್ರಿನೇ ಬ್ರೋ. ಸಮಾಧಾನ, ಮೊದ್ಲು ಏನಾಯ್ತು ಅಂತ ಹೇಳಿ. ಅದೆಷ್ಟೋ ದಿನ ಕಳೆದಾದ್ಮೇಲೆ ಇವತ್ ನಾ ಅಮ್ಮನ್ ನೋಡಕ್ ಹೋಗ್ತಾ ಇದೀನಿ. ಹೌದಾ? ನೀವ್ ಹೇಳಿದ್ರಲ್ಲ ಮುನಿಯಮ್ಮ, ಗೌರಿ ಗಣೇಶನ ಬೇರೆ ಮಾಡಕ್ ಆಗಲ್ಲ ಅಂತ. ನೀವ್ ಹೇಳ್ದಂಗೆ ಆಯ್ತು. ನಾನು ಹೇಳಿಲ್ವಾ ನೀವ್ ಹೇಳಿದ್ದೆಲ್ಲ ಹಾಗೆ ಆಗತ್ತೆ ಅಂತ? ನಿಮ್ನ ಲಕ್ಕಿ ಚಾಮ್. ಥ್ಯಾಂಕ್ ಯು ಸೋ ಮಚ್. ನನ್ನ ಇದುವರೆಗೂ ಎಲ್ರೂ ಅನಿಷ್ಟ, ದರಿದ್ರ ಅಂತಾನೆ ಅಂದಿರೋದು ರಾಜ್. ನೀವೇ ಮೊದಲನೇ ಅವರು ಮಾತ್ಗೂ ನನ್ನ ಲಕ್ಕಿ ಚಾಮ್ ಅಂತೀರಾ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಕಣೋ, ಅಮ್ಮನ್ನು ಇಲ್ಲಿ ಕರ್ಕೊಂಬಾರೋ. ಸರಿ ಅಜ್ಜಿ, ಖಂಡಿತ ಕರ್ಕೊಂಬರ್ತೀನಿ. ಸರಿ, ನಾನೀಗ ಅಮ್ಮನ ಹೋಗ್ಬಿಟ್ಟು ಮಾಡ್ಕೊಂಬರ್ತೀನಿ. ನಾನಿವತ್ತು ಅಮ್ಮನ ಹತ್ರ ತುಂಬಾ ಮಾತಾಡ್ಬೇಕು. ಲೇಟ್ ಆಗ್ಬಿಟ್ರೆ ಟೈಮ್ ಸಾಲಲ್ಲ. ಬಾಯ್, ಎಲ್ರಿಗೂ ಬಾಯ್. ಬೇಗ ಬಂದ್ಬಿಡು ರಾಜ್, ಸಂಜೆ ಪ್ರೋಗ್ರಾಮ್ ಇರುತ್ತೆ. ಮಿಸ್ ಮಾಡಲ್ಲ ಚಂದ್ರಣ್ಣ, ಖಂಡಿತ ಬಂದೇ ಬರ್ತೀನಿ. ರಾಜ್, ಒಂದ್ ನಿಮಿಷ. ತುಂಬಾ ದಿನ ಆದ್ಮೇಲೆ ಅಮ್ಮನ್ನ ಮೀಟ್ ಮಾಡೋದಕ್ ಹೋಗ್ತಿದ್ದೀರಾ, ಏನಾದ್ರೂ ತಗೊಂಡ್ ಹೋಗಿ, ಅಮ್ಮ ಖುಷಿ ಆಗ್ತಾರೆ. ಸರಿ ಮುನಿಯಮ್ಮ, ಏನ್ ತಗೊಂಡೋಗ್ಲಿ? ನೀವ್ ಅಮ್ಮಂಗೆ ಏನ್ ಇಷ್ಟ? ಅವ್ರಿಗೆ ನಾನೇ ಇಷ್ಟ ರೀ. ನೀವ್ ಹೋಗ್ತಿದ್ದೀರಲ್ಲ, ಅದನ್ ಬಿಟ್ಟು. ಅವ್ರು ಯಾವತ್ತೂ ಅದಿಷ್ಟ ಇದಿಷ್ಟ ಅಂತ ಅಂದೋರೇ ಅಲ್ಲ. ಸೊ ನನಗೇ ಗೊತ್ತಿರುತ್ತೆ ಮುನಿಯಮ್ಮ. ಇದುವರೆಗೂ ಅಮ್ಮನ್ಗೇನ್ ಇಷ್ಟ ಅಂತ ನಾನು ಕೇಳಿಲ್ಲ ರೀ. ನಾವ್ ಮಕ್ಳು ಮಾಡೋ ತಪ್ಪೇ ಇದು ರಾಜ್. ನಮ್ ಪ್ರಪಂಚ ಯಾವಾಗ್ಲೂ ನಮ್ ಸುತ್ತಮುತ್ತಾನೆ ಸುತ್ತಾ ಇರುತ್ತೆ. ಅದೇ ತಂದೆ ತಾಯಿ ಪ್ರಪಂಚ ಯಾವಾಗ್ಲೂ ನಮ್ ಸುತ್ತಾನೆ ಸುತ್ತುತ್ತೆ. ಅದಕ್ಕೆ ಅವ್ರು ಯಾವಾಗ್ಲೂ ನಮ್ಗೇನ್ ಇಷ್ಟ ಅನ್ನೋದ್ರ ಬಗ್ಗೆ ಮಾತ್ರ ಗಮನಿಸ್ತಾರೆ ಹೊರತು ಅವ್ರಿಷ್ಟನ ಮರ್ತೇ ಬಿಡ್ತಾರೆ. ಹೌದಲ್ವಾ? ಅದ್ ಬಿಡಿ, ನೀವ್ ಅದ್ರ ಬಗ್ಗೆ ಗಿಲ್ಟ್ ಮಾಡ್ಕೋಬೇಕಾಗಿಲ್ಲ. ನೀವಮ್ಮ ಹೂ ಮುಡ್ಕೋತಾರಾ? ಮಲ್ಗೆ ಹೂ ಮುಡ್ಕೋತಾರೆ. ಅವ್ರು ಮಲ್ಗೆ ಹೂ ಮುಡ್ಕೊಂಡ್ರೆ ಎಷ್ಟು ಮುದ್ದ ಕಾಣಿಸ್ತಾರೆ ಗೊತ್ತಾ? ಮಿಸ್ ಯೂನಿವರ್ಸ್ ನಾವಮ್ಮ. ಸರಿ, ಹಾಗಿದ್ರೆ ಅದನ್ನೇ ಒಂದ್ ಮೊಳ ತಗೊಂಡ್ ಹೋಗಿ. ನನ್ ಮಗ ನನ್ಗೋಸ್ಕರ ಏನೋ ತಂದ ಅಂತ ಅಮ್ಮ ಫುಲ್ಲು ಖುಷಿ ಆಗ್ತಾರೆ. ಸರಿ. ಮೂರ್ತಿ ಬಂದೆ ಇರಿ. ಅವ್ರಿಗೆ ಗೊತ್ತಾಗ್ಬಾರ್ದು ಮೂರ್ತಿ. ಹೊರಡೋಣ. ಅಯ್ಯೋ, ಮರ್ತೇ ಹೋದೆ. ಒಂದ್ ನಿಮಿಷ ಇರಿ, ಬಂದೆ. ಅಕ್ಕ, ಹೋಗ್ತಿರೋ ದೇವಸ್ಥಾನಕ್ಕಲ್ವಾ? ಮತ್ ಪಲಾವ್ ಯಾಕೆ ತಗೊಂಡ್ ಹೋಗ್ತಿದ್ದೀರಾ? ಕಾಂಚನ, ಈಗಾಗ್ಲೇ ನಂಗೆ ಲೇಟ್ ಆಗೋಗಿದೆ. ನಾನು ಬಂದ್ಮೇಲೆ ಹೇಳ್ತೀನಿ. ಇಲ್ಲೊಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊ, ಬರ್ತೀನಿ.
ಅಣ್ಣ ಒಂದು ಮೊಳ ಮಳಿಗೆ ಹೋಗಿ ಕೊಡಿ. ದೇವ್ರಿಗ ಹಾಂ, ದೇವ್ರಿಗೇನೆ. ಒಂದು ಕೆಲಸ ಮಾಡಿ, 2 ಮೊಳ ಕೊಡಿ. ಅಮ್ಮ ಏನು? ಆ ಮೂರ್ತಿ ಅಂಕಲ್ ಅಮ್ಮ ಸೇರ್ಕೊಂಡು ನಮ್ ಬೆನ್ನಿಂದ ಏನೋ ನಡೆಸ್ತಿದ್ದಾರೆ. ನಿನಗೆ ಯಾಕೆ ಆ ಡೌಟು? ಅಮ್ಮ ದೇವಸ್ಥಾನಕ್ಕೆ ಹೋಗೋದಾಗಿದ್ರೆ ಅವಳೊಬ್ಳೆ ಹೋಗ್ತಿದ್ಲು. ಆ ಮೂರ್ತಿ ಬಂದ್ ಕರ್ಕೊಂಡೋದ. ಸಾಲ್ದು ಅಂತ ಸುಶಾಂತ್ ಫೇವ್ರೆಟ್ ಸೀರೆ ಉಟ್ಕೊಂಡು ಹೋದ್ಲು. ಜೊತೆಗೆ ಬಾಕ್ಸಲ್ಲಿ ಪಲಾವು ಹಾಕೊಂಡೋಗಿದ್ದಾಳೆ. ರಾಜ್ಗೆ ಪಲಾವ್ ಅಂದ್ರೆ ಇಷ್ಟ ಅಲ್ವಾ? ಎಕ್ಸಾಕ್ಟ್ಲಿ, ದಟ್ ಇಸ್ ಮೈ ಪಾಯಿಂಟ್. ಮೊದ್ಲೆಲ್ಲ ಮಡಿ ಮೈಲ್ಗೆ ಮುಸ್ರೆ ಅಂತ ಮನೇಲಿ ಹಬ್ಬದ ದಿನ ಅವಲಕ್ಕಿನೋ ಇಡ್ಲಿನೋ ಮಾಡ್ತಿದ್ಲು. ಆದ್ರೆ ಇವತ್ತು ಪಲಾವ್ ಮಾಡಿದಾಳೆ ಅಂದ್ರೆ ಖಂಡಿತ ಇದು ಸುಶಾಂತ್ಗೆ ಆಗಿರತ್ತೆ. ಆ ಮೂರ್ತಿ ಸುಶಾಂತ್ನ ಮೀಟ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗಿರ್ಬೇಕು. ಏನಮ್ಮ ನೀನು ಮೊದಲೇ ಹೇಳಿದಿದ್ರೆ ನಾನು ಮೂರ್ತಿನ ಫಾಲೋ ಮಾಡ್ಕೊಂಡು ಹೋಗ್ತಿರ್ಲಿಲ್ವಾ? ಅಷ್ಟು ಟೈಮ್ ಎಲ್ಲಿತ್ತು? ನೋಡ್ತಿರುವಾಗ್ಲೇ ಹೊರಟೋದ್ರು. ನಾವು ಅವ್ರನ್ನ ಫಾಲೋ ಮಾಡಬೇಕು ಅಂತಿಲ್ಲ ಅಮ್ಮ. ಯಾಕೆ? ರಾಜ್ ಇರೋ ಜಾಗ ಯಾವುದು ಅಂತ ನನಗೆ ಗೊತ್ತಾಯ್ತು. ನನ್ನ ಫ್ರೆಂಡು ನನಗೆ ಅಡ್ರೆಸ್ ಕಳಿಸಿದ್ದಾನೆ. ಸೂಪರ್ ಸ್ಯಾಂಡಿ. ಈಗ ಸುಶಾಂತ್ ಅಮ್ಮನ್ನ ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾನೆ. ನಾವು ಅವನ್ನ ಹುಡ್ಕೊಂಡು ಅವನಿರೋ ಜಾಗಕ್ಕೆ ಹೋಗ್ಬೇಕು. ಅವನ್ ವಾಪಸ್ ಬರೋಷ್ಟ್ರಲ್ಲಿ ನಾವು ರೀಚ್ ಆಗಿರ್ಬೇಕು. ಲೆಟ್ಸ್ ಗೆಟ್ ರೆಡಿ. ಈ ರಾಜ್ ಇನ್ನೂ ಬಂದೇ ಇಲ್ವಲ್ಲ? ಅಮ್ಮನ ಜೊತೆ ಮಾತಾಡ್ತಾ ಕಳೆದು ಹೋಗಿದ್ದಾರೆ ಅನ್ಸುತ್ತೆ. ಓ ಸಿಸ್ಟರ್, ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ರಾ? ಏನು ಸಮಾಚಾರ? ಏನಿಲ್ಲ, ನಿಮ್ಮ ಫ್ರೆಂಡ್ ಎಲ್ಲ ಹೊರಗಡೆ ಹೋಗಿದಾರಲ್ಲ, ಆಸಾಮಿ ಪತ್ತೇನೇ ಇಲ್ಲ. ಅದನ್ನೇ ಯೋಚನೆ ಮಾಡ್ತಿದ್ದೆ. ಕೂತಲ್ಲಿ ನಿಂತಲ್ಲಿ ಅವನ ಬಗ್ಗೆನೇ ಯೋಚನೆ. ಒಳ್ಳೆ ಬೆಳವಣಿಗೆ. ಬರ್ತಾನೆ ಬಿಡಿ ಸಿಸ್ಟರ್. ಏರಿಯಾ ಹೊಸಬ ಅಲ್ವಾ, ಎಲ್ಲಿ ಕಳೆದು ಹೋದ್ನು ಏನು?
ಅದ್ ಬಿಡಿ ಸಿಸ್ಟರ್, ಸಂಡೇ ಫ್ರೀ ಇದ್ರೆ ರಾಜ್ ಎಲ್ಲಾದ್ರೂ ಕರ್ಕೊಂಡು ಹೋಗು ಅಂತಿದ್ದ. ನಿಮ್ಗೆ ಗೊತ್ತಲ್ಲ, ನಾನು ಫುಲ್ ಬಿಜಿ. ಸಂಡೇ ನೀವು ಫ್ರೀ ಇದ್ರೆ ಅವನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀರಾ ಅಂತ. ನಿಮ್ಗೂ ಟೈಮ್ ಪಾಸ್ ಆಗತ್ತೆ, ಅವನಿದ್ರೆ ಬೋರು ಆಗಲ್ಲ. ಸಂಡೇನಾ? ಚಾನ್ಸೇ ಇಲ್ಲ. ಅವ್ರನ್ನು ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಯಾಕೆ ಸಿಸ್ಟರ್? ಇದೇನ್ರಿ ಹೀಗ್ ಕೇಳ್ತಾ ಇದ್ದೀರಾ? ಸಂಡೇ ನಮ್ ಬಿಗ್ ಬಾಸ್ ಸೀಸನ್ 10 ಶುರು ಆಗ್ತಿದೆ, ಗೊತ್ತಿಲ್ವಾ? ನಮ್ ಕಿಚ್ಚ ಸರ್ ನಡ್ಸ್ಕೊಡ್ತಿರೋದು. ಸಂಡೇ ಗ್ರ್ಯಾಂಡ್ ಓಪನಿಂಗ್ ಇದೆ, ಮಿಸ್ ಮಾಡೋ ಮಾತೇ ಇಲ್ಲ. ರಾಜ್ನು ಕೂರಿಸ್ಕೊಂಡು ಬಿಗ್ ಬಾಸ್ ನೋಡ್ತೀನಿ. ಓ ಹೌದಲ್ವಾ, ನಾನು ಜಾಯ್ನ್ ಆಗ್ಲಾ ಸಿಸ್ಟರ್? ನೀವೊಬ್ರೇ ಅಲ್ಲ, ರವಿವಾರ ಸಂಜೆ 6 ಗಂಟೆಗೆ ಎಲ್ರೂ ತಪ್ಪದೆ ಬಿಗ್ ಬಾಸ್ ನೋಡ್ಲೇಬೇಕು. ನಾನಂತೂ ನಮ್ಮ ಒಟಾರ್ದವ್ರನ್ನೆಲ್ರೂ ಸೇರ್ಸ್ಕೊಂಡು ಬಿಗ್ ಬಾಸ್ 10 ನೋಡೋ ಪ್ಲಾನ್ ಹಾಕೊಂಡಿದ್ದೀನಿ. ಸೊ ಸಂಡೇ ಆಚೆ ಹೋಗೋ ಮಾತೇ ಇಲ್ಲ. ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಟಿವಿ ಮುಂದೆ ಕೂತ್ಕೊಳ್ಳೋದಷ್ಟೇ. ಓಕೆ ಸಿಸ್ಟರ್. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಹೇಗಿದ್ಯಾ ಕಂದ? ನಿನ್ನ ಬಿಟ್ಟಿರೋದು ಎಷ್ಟು ಕಷ್ಟ ಆಯ್ತು ಗೊತ್ತಾ? ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದೆ ಅಮ್ಮ. ಮಾಮ್, ಮೂರ್ತಿ ಅಂಕಲ್ ನನಗೆ ಕಾಲ್ ಮಾಡಿ ನಿನ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ ತಕ್ಷಣ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದೆ ಅಂತ ಗೊತ್ತೇ ಆಗಲಿಲ್ಲ. ಏನೋ ಒಂಥರ ಪಕ್ಷಿ ತರ ಹಾರ್ಕೊ ಬಂದಿರೋ ಫೀಲು. ಅಯ್ಯೋ ರಾಮ, ಸ್ಪೀಡಾಗಿ ಬಂದೇನೋ, ನಿಧಾನಕ್ಕೆ ಬರೋದಲ್ವಾ? ನಾನು ನಿನಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಆದ್ರೆ ನೀನು ಅಷ್ಟೊಂದು ಸ್ಪೀಡಲ್ಲೂ ಬಂದಿಲ್ಲ ಅಮ್ಮ. ಹಬ್ಬಬ್ಬ ಅಂದ್ರೆ 60 ಬಂದೀನಿ. ಅದ್ರ ಮೇಲೆ ಈ ಗಾಡಿ ಹೋಗ್ಬೇಕಲ್ಲ. ನನ್ನ ಹತ್ರ ಏನು ಸ್ಪೋರ್ಟ್ಸ್ ಬೈಕ್ ಇದೆಯಾ? ಅದೆಲ್ಲ ಬಿಡು, ನೀನ್ ಹೇಗಿದೀಯಾ? ನೋಡು, ಹೀಗೆ ಇದೀನಿ. ನೀನ್ ಯಾಕೋ ಸ್ವರ್ಗೋಗಿದ್ಯಾ? ಪಿಜ್ಜಾ ಬರ್ಗರ್ ತಿಂದೆ ಸ್ವರ್ಗೋಗ್ಬಿಟ್ಟಿದ್ದೀನಿ ತರ್ಲೆ. ಅಮ್ಮ, ಇದು ನಿನಗೆ.